ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ಮನೆಯಲ್ಲೇ ಮೆಹಂದಿ ಕೋನ್ನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ರಾಜಸ್ಥಾನಿ ಹೆನ್ನ ಪೌಡರ್ನ ತೊಗೊಂಡಿದ್ದೀನಿ. ಇದು ಒಳ್ಳೆ ಕ್ವಾಲಿಟಿ ಇರೋವಂಥದ್ದು ತಗೋಬೇಕು. ನಾನಿಲ್ಲಿ ಒಂದು 100 ಗ್ರಾಮ್ಸ್ ಆಗೋಷ್ಟು ಹೆನ್ನ ಪೌಡರ್ನ ತಗೊಂಡಿದ್ದೀನಿ. 100 ಗ್ರಾಮ್ಸಲ್ಲಿ ಎಷ್ಟು ಕೋನ್ಸ್ ಕೂಡ ಮಾಡ್ಬೋದು ಅಂತ ನಾನು ಹೇಳ್ತಾ ಹೋಗ್ತೀನಿ ಮುಂದೆ. ಇದಕ್ಕೆ ಒಂದು 40 ಗ್ರಾಮಷ್ಟು ಶುಗರ್ ಅಂದರೆ ಸಕ್ಕರೆ ತಗೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಅದಾದಮೇಲೆ ಎಷ್ಟು ನೀರು ಬೇಕು, ನೀರು ಕ್ವಾಂಟಿಟಿ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು. ಜಾಸ್ತಿ ಒಂದೇ ಸಲ ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ. ಆವಾಗ ನಿಮಗೆ ಅದ್ರ ಕ್ವಾಂಟಿಟಿ ಗೊತ್ತಾಗುತ್ತೆ, ಹಾಗೆ ಕನ್ಸಿಸ್ಟೆನ್ಸಿ ಕೂಡ ನಿಮಗೆ ಮಾಡ್ತಾನೆ ಗೊತ್ತಾಗುತ್ತೆ. ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಪೇಸ್ಟ್ ಸಿಗುತ್ತೆ. ಸೊ ಹಾಗಾಗಿ ಮಿಕ್ಸ್ ಮಾಡೋದ್ರಿಂದ ನಮ್ಮ ಪೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನಾವಿದಕ್ಕೆ ನಮ್ಮ ಎಸೆನ್ಷಿಯಲ್ ಆಯಿಲ್ನ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಟೀ ಟ್ರೀ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಎಸೆನ್ಷಿಯಲ್ ಆಯಿಲ್ ಇದೆ, ನೀವು ಬೇಕಾದರೆ ಯೂಸ್ ಮಾಡ್ಕೋಬೋದು. ಆದರೆ ಟೀ ಟ್ರೀ ಆಯಿಲಿಂದ ಕಲರ್ ತುಂಬ ಡಾರ್ಕ್ ಆಗಿ ಬರುತ್ತೆ. ಸೊ ಹಾಗೆ ಈ ಮೆಹಂದಿಯಿಂದ ಏನು ಯೂಸ್ಫುಲ್ ಅಂದರೆ ನಮಗೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಇದರಿಂದ ನಾವು ಹೋಗುತ್ತೆ. ಇದೊಂದು ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಇದು ನಮಗೆ ತುಂಬ ಒಳ್ಳೆಯದು. ಸೊ ಈ ರೀತಿ ಮಿಕ್ಸ್ ಮಾಡಿ ನಾವು ಇದನ್ನು ಒಂದು ದಿನ ಡೈ ರಿಲೀಸ್ಗೆ ಬಿಡಬೇಕಾಗತ್ತೆ. ಒಂದು ದಿನ ಅಟ್ಲೀಸ್ಟ್ ಒಂದು 8 ಅವರ್ಸ್ ನಾವು ಇದನ್ನು ಬಿಡೋಣ. ನಾನಿದು ಒಂದು ಪೂರ್ತಿ ನೈಟ್ ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಡೇ ನಮ್ಮ ಪೇಸ್ಟ್ ನೋಡೋಣ ಹೇಗಾಗಿದೆ ಅಂತ. ಸೊ ನೋಡ್ಬೋದು ಕಲರ್ ಎಲ್ಲ ಚೇಂಜ್ ಆಗಿದೆ. ಸೊ ಇದು ಪ್ರೊಸೆಸ್ಸು ನಮಗೆ ಮೆಹಂದಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡ್ಬೋದು ಹೇಗೆ ಬಂದಿದೆ ಪೇಸ್ಟ್ ಅಂತ. ಸೊ ಈ ರೀತಿ ನಮ್ಮ ಪೇಸ್ಟ್ ಬಂದರೆ ನಮಗೆ ಡೈ ರಿಲೀಸ್ ಕರೆಕ್ಟಾಗಿ ನಡೆದಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ 100 ಗ್ರಾಮ್ಸ್ ಅಂದರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೋದು, ಸ್ವಲ್ಪ ಅಲ್ಲ. ಸೊ ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ, ಬೀಟರ್ ಏನು ಯೂಸ್ ಮಾಡ್ತಾ ಇಲ್ಲ. ಸೊ ಇದನ್ನು ನಾವು ನಮಗೆ ಎಷ್ಟು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬೇಕು ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮುಂದೆ ಹೇಳ್ತೀನಿ ನಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ. ಸೊ ನೋಡ್ತಾ ಇರ್ಬೋದು, ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಸೊ ಯಾವ ರೀತಿ ಇದೆ ಕನ್ಸಿಸ್ಟೆನ್ಸಿ ಅಂತ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಫಸ್ಟೇ ಹೇಳ್ದಾಗೆ ಎಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ನಮಗೆ ಪೇಸ್ಟ್ ತುಂಬ ಗಟ್ಟಿ ಆದರೆ ನಮಗೆ ಈ ಮೆಹಂದಿ ಹಾಕಬೇಕಾದ್ರೆ ಕೈ ತುಂಬ ನೋವು ಬರುತ್ತೆ, ಬೆರಳುಗಳು ತುಂಬ ನೋವು ಬರುತ್ತೆ. ಸೊ ಹಾಗೆ ತುಂಬ ಲೂಸ್ ಆದರೆ ಡಿಸೈನ್ಸ್ ಎಲ್ಲ ಗೊತ್ತೇ ಇರುತ್ತೆ, ಹಾಕಿದವರಿಗೆ ಡಿಸೈನ್ಸ್ ಎಲ್ಲ ಹಾಳಾಗುತ್ತೆ, ತುಂಬ ಲೂಸ್ ಆಗುತ್ತೆ. ಸೊ ಅದಕ್ಕೆ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಸ್ವಲ್ಪ ಎಲ್ಲ ಹಾಕ್ಕೊಳ್ತೀನಿ ಅಂದರೆ ನೀವು ಬೇಕಾದ್ರೆ ಪೇಸ್ಟ್ನ ಗಟ್ಟಿ ಮಾಡ್ಕೋಬೋದು. ಆದರೆ ಬ್ರೈಡಲ್ಗೆ ಎಲ್ಲ ನಮಗೆ ಪೇಸ್ಟ್ ಗಟ್ಟಿ ಮಾಡಿದ್ರೆ ತುಂಬ ಬೆರಳು ನೋವು ಬರುತ್ತೆ. ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೋಡ್ತಾ ಇರ್ಬೋದು ನಾನಿಲ್ಲಿ ಟ್ಯಾಪ್ ಮಾಡ್ತಾ ಇದ್ದೀನಿ, ಆವಾಗ ಇಡೀ ಫುಲ್ ಎಲ್ಲ ಪೇಸ್ಟ್ ಕೂಡ ಮೂವ್ ಆಗ್ತಾ ಇದೆ. ಅದು ಒಂದು ರೀತಿ ನಾವು ನೋಡ್ಕೋಬೋದು. ಅದಾದಮೇಲೆ ಹೀಗೆ ಒಂದು ಎಳೆನ ತೆಗೆದು ಕೈಯಲ್ಲಿ ಹಾಕಿದ್ರೆ ಅದು ಮಿಕ್ಸ್ ಆಗಬಾರ್ದು. ಸೊ ಇದು ಒಂದು ರೀತಿ. ಸೊ ನೋಡ್ತಾ ಇರ್ಬೋದು ನಾನು ಟ್ಯಾಪ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನೀವು ನೋಡ್ಬೋದು ಮೇಲೆ ಸ್ವಲ್ಪ ಶೈನಿಂಗ್ ಬಂದಿದೆ. ಸೊ ಇದು ಒಂದು ಕೂಡ ಹೌದು. ನೆಕ್ಸ್ಟ್ ಹೇಗೆ ನಾವು ನೋಡ್ಬೋದು ಅಂದರೆ ನಾವೀಗೆ ಒಂದು ಸ್ಪೂನಲ್ಲಿ ತೆಗೆದು ಮೇಲೆ ಎತ್ತಿದಾಗ 4 ಸೆಂಟಿಮೀಟರ್ ಆದರೂ ನಮಗೆ ಆ ಪೇಸ್ಟ್ ನಮಗೆ ನಿಲ್ಲಬೇಕಾದ್ರೆ ಸ್ಪೂನಿಂದ 4 ಸೆಂಟಿಮೀಟರ್ ನಮಗೆ ನಿಲ್ಲಬೇಕು. ಸೊ ಅದು ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ. ಸೊ ನೋಡ್ಬೋದು ನನ್ನ ಬೆರಳು ಇವಾಗಲೇ ತುಂಬ ಆಗಿದೆ. ಸೊ ಇವಾಗಲೇ ಅರ್ಥ ಮಾಡ್ಕೋಬೋದು ನೀವು ಹೇಗೆ ಕಲರ್ ಬರುತ್ತೆ ಅಂತ. ನೆಕ್ಸ್ಟ್ ನಾವು ಇದನ್ನು ಒಂದು ಸ್ಟಾಕಿಂಗ್ಸ್ ತಗೊಂಡು ಇದನ್ನು ನಾವು ಸ್ಟ್ರೈನ್ ಮಾಡ್ಕೋಬೇಕು. ಅಂದರೆ ಯಾವುದೇ ಒಂದು ಪೌಡರ್ ಆದರೂ ಅದರಲ್ಲಿ ಗಟ್ಟಿ ಇದ್ದರೆ ನಮಗೆ ಅದು ಮೆಹಂದಿ ಹಾಕೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಾವು ಸ್ಟ್ರೈನ್ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಒಂದು ವೇಸ್ಟ್ ಆಗಿರೋ ಅಂಥ ಒಂದು
ಸೆಲ್ಲೋ ಟೇಪ್ನ ಈ ರೀತಿ ಮಾಡಿಕೊಂಡು ನಾನಿನ್ನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆವಾಗ ನಮಗೆ ಎಷ್ಟು ಬೇಕಾದ್ರೂ ನಾವು ಇದರಲ್ಲಿ ಹಾಕ್ಕೋಬೋದು. ಸೊ ಹಾಗಾಗಿ ಈ ರೀತಿ ನಾವು ಎಳ್ಕೋಬೇಕು. ಸೊ ನೋಡಿದ್ರಲ್ಲ ಈ ರೀತಿ. ಸೊ ನಮಗೆ ಎಷ್ಟು ಪೇಸ್ಟ್ ಸಿಕ್ಕಿದೆ ಅಂತ ನೋಡುವ 395 ಅರೌಂಡ್ 400 ಗ್ರಾಮ್ಸ್ ಅಷ್ಟು ಪೇಸ್ಟ್ ಸಿಕ್ಕಿದೆ. ಅಂದರೆ 100 ಗ್ರಾಮ್ಸ್ ಪೌಡರಿಂದ ನಮಗೆ ಒಂದು 400 ಗ್ರಾಮ್ಸ್ ಅಷ್ಟು ಪೇಸ್ಟ್ ಸಿಕ್ಕಿದೆ. ಸೊ ನೆಕ್ಸ್ಟ್ ನೋಡೋಣ ನಮಗೆ ಎಷ್ಟು ಕೋನ್ಸ್ ಆಯಿತು ಅಂತ. ನಾನಿಲ್ಲಿ ಒಂದು 23 to 25 ಗ್ರಾಮ್ಸ್ ಒಂದೊಂದು ಕೋನಲ್ಲಿ ನಾನು ಫಿಲ್ ಮಾಡ್ತೀನಿ. ನಿಮಗೆ ನಿಮ್ಮ ಕೋನು ಎಷ್ಟು ಅಂದರೆ ಉದ್ದ ಇದೆ, ಎಷ್ಟು ಅಗಲ ಇದೆ, ಅದ್ರ ಮೇಲೆ ನಿಮಗೆ ಪೇಸ್ಟ್ ಸಿಗುತ್ತೆ. ಸೊ ಎಲ್ಲದಕ್ಕೂ ಫಿಲ್ ಮಾಡಿಕೊಂಡೆ. ಕೊನೆಗೆ ಉಳಿದಿರೋದನ್ನು ನಾನು ವೇಸ್ಟ್ ಮಾಡಬಾರ್ದು ಅಂತ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅದಾದಮೇಲೆ ಕೋನ್ಗೆ ಫಿಲ್ ಮಾಡಾದಮೇಲೆ ನೆಕ್ಸ್ಟ್ ಬಂದು ಸೀಲಿಂಗ್ ಮಾಡ್ಕೋಬೇಕು ಕೋನನ್ನ. ಟಿಪ್ ಕೂಡ ಓಪನ್ ಇರಬೇಕು. ಕಂಪ್ಲೀಟ್ ವಿಡಿಯೋ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಅದರಲ್ಲಿ ಕೂಡ ನೀವು ನೋಡ್ಬೋದು ಹೇಗೆ ನಾನು ಕೋನ್ನ ರೋಲ್ ಮಾಡ್ತೀನಿ, ಹೇಗೆ ನಾನು ಟಿಪ್ಪಿಂದ ಯೂಸ್ ಮಾಡಿ ಕೋನ್ನ ಮಾಡ್ತೀನಿ ಅಂತ. ನೀವು ಬೇಕಾದರೆ ಹೋಗಿ ನನ್ನ ಚಾನಲ್ಸ್ ನೋಡ್ಬೋದು. ಸೊ ಈ ರೀತಿ ಸೀಲಿಂಗ್ ಮಾಡ್ಕೊಳ್ಳಿ. ಇದು 1/2 ಸೆಂಟಿಮೀಟರ್ ಸೆಲ್ಲೋ ಟೇಪ್ ಆಗಿರೋದ್ರಿಂದ ನೋಡಿಕೊಂಡು ನೀವು ಸೀಲಿಂಗ್ ಮಾಡ್ಕೋಬೇಕು, ಅಂದರೆ ಗ್ಯಾಪ್ ಇರಬಾರ್ದು. ಸೊ ಈ ರೀತಿ ಎಲ್ಲದನ್ನು ಕೂಡ ಫಿಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇದನ್ನು ಸ್ಟೋರ್ ಮಾಡೋದಕ್ಕೆ ಅಂದರೆ ಫ್ರೀಝರಲ್ಲೇ ಇದನ್ನು ಸ್ಟೋರ್ ಮಾಡಬೇಕಂದ್ರೆ ಹೊರಗಡೆ ಇಡಬಾರ್ದು. ಯಾಕಂದರೆ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಬೇಗ ಎಕ್ಸ್ಪೈರಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ಫ್ರೀಝರಲ್ಲೇ ಸ್ಟೋರ್ ಮಾಡ್ಕೋಬೇಕು. ಈ ಮಾಮೂಲಿ ಶಾಪಲ್ಲೆಲ್ಲ ಸಿಗುತ್ತೆ, ಅದರಲ್ಲಿ ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಅದು ಎಷ್ಟು ದಿನ ಬೇಕಾದರೂ ಹೊರಗಡೆ ಇರ್ಬೋದು. ಬಟ್ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ನೀವು ಫ್ರೀಝರಲ್ಲೇ ಇದನ್ನು ಸ್ಟೋರ್ ಮಾಡ್ಕೋಬೇಕು. ಫ್ರೀಝರಲ್ಲಿ ನೀವು 1 to 1.5 ಮಂತ್ವರೆಗೂ ನೀವು ಇದನ್ನು ಸ್ಟೋರ್ ಮಾಡ್ಕೋಬೋದು. ನೀವು ಯೂಸ್ ಮಾಡ್ಕೋಬೇಕು ಅಂದರೆ ಒಂದು 5 ಮಿನಿಟ್ಸ್ ಹೊರಗಡೆ ತೆಗೆದಿಟ್ಟು ಅದಾದಮೇಲೆ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಸ್ಟೈನ್ ಚೆನ್ನಾಗಿ ಬರುತ್ತೆ. ಸೊ ಇದರ ಸ್ಟೈನ್ ಬಗ್ಗೆ ಮಾತಾಡಬೇಕು ಅಂದರೆ ಇದು ನೀವು ನಾಡಿದ್ದು ಫಂಕ್ಷನ್ ಇದೆ ಅಂದರೆ ಇವತ್ತೇ ಹಾಕೋಬೇಕು. ಸೊ ನೋಡಿದ್ರಲ್ಲ, ನನಗೆ ಇಲ್ಲಿ ಟೋಟಲ್ 17 ಕೋನ್ಸ್ಗಳಾಗಿದೆ. ಅಂದರೆ 400 ಗ್ರಾಮ್ಸಲ್ಲಿ 17 ಕೋನ್ಸ್ ಆಯಿತು. ಅದಾದಮೇಲೆ ನಾನಿಲ್ಲಿ ನನ್ನ ಸ್ಟಿಕ್ಕರ್ನ ಪೇಸ್ಟ್ ಮಾಡ್ಕೊಳ್ತೀನಿ. ಎಲ್ಲದಕ್ಕೂ ಅಷ್ಟೇ ಸ್ಟಿಕ್ಕರ್ನ ಪೇಸ್ಟ್ ಮಾಡಿ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಕೂಡ ಮೆಹಂದಿ ಇಷ್ಟ ಇದ್ದರೆ ನೀವು ಕೂಡ ಇದನ್ನು ಟ್ರೈ ಮಾಡಿ. ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೊ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.